ಶ್ರೀಕೃಷ್ಣಾಯ ನಮಃ. ಕೃಷ್ಣನ ಬಾಲಲೀಲೆಯನ್ನು ಮುಂದಿನ ಭಾಗದಲ್ಲಿ ಚಿಂತನೆ ಮಾಡೋಣ. ಕೃಷ್ಣ ಯಶೋದೆಯ ಮಡಿಲಲ್ಲಿ ಮಲಗಿದಾಗ ಯಶೋದೆಗೆ ರಾತ್ರಿ ಪ್ರಸವ ಆಗಿದೆ. ಹುಟ್ಟಿದ ಮಗು ಅದು ಗಂಡೋ ಹೆಣ್ಣೋ ಗೊತ್ತಿಲ್ಲ. ಆದರೆ ಬೆಳಗಾತ ಎದ್ದ ಕೂಡಲೇ ತನ್ನ ಮಡಿಲಲ್ಲಿ ಒಂದು ಗಂಡು ಕೂಸನ್ನು ನೋಡಿಲ್ಲಂತೆ. ಬೆಳಗ್ಗೆ ಎದ್ದ ಕೂಡಲೇ ಶಾಸ್ತ್ರ ಹೇಳುತ್ತೆ, ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಅಂತ. ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ಮಂಗಳಮಯವಾದಂಥ ಪದಾರ್ಥಗಳ ದರ್ಶನವನ್ನು ಮಾಡಬೇಕಂತೆ. ಕಪಿಲ ಗೋವನ್ನು ದರ್ಶನ ಮಾಡಬೇಕು, ಜೊತೆಗೆ ದರ್ಪಣವನ್ನು ಕನ್ನಡಿಯನ್ನು ನೋಡಬೇಕು. ಹೀಗೆ ಅನೇಕ ದರ್ಶನಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಬೆಳಗಾತ ಎದ್ದು ಕೂಡಲೇ ಕನ್ನಡಿಯನ್ನು ನೋಡಿಲ್ಲಂತೆ. ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಂಡ್ಳು. ತನ್ನ ಮುಖವನ್ನು ನೋಡಿಕೊಳ್ಳುವಾಗ ಅವಳಿಗೆ ಅನ್ನಿಸ್ತಾ ಇದೆ, 10 ಸರ್ತಿ ನೋಡಿದ್ಲು ಮುಖವನ್ನು ಕನ್ನಡಿಯಲ್ಲಿ. 10 ಸರ್ತಿ ಸಾಕಾಗಲಿಲ್ಲ, 100 ಸರ್ತಿ ನೋಡಿದ್ಲು. ಯಾಕೆ ಅಂದರೆ ಮತ್ತೆ ಮತ್ತೆ ನೋಡ್ತಾಳೆ, ಮಗುವನ್ನು ನೋಡ್ತಾಳೆ. ಯಾಕೆ ಅಂದರೆ ಮಗು ಇಷ್ಟು ಮುದ್ದಾಗಿದೆ ಅಂತ ಹೇಳಿದರೆ ಪರಮ ಸುಂದರವಾದಂಥ ಮಗು ಅದು. ಅಂಥ ಸೌಂದರ್ಯದ ಗಣಿ ನನ್ನ ಗರ್ಭದಲ್ಲಿ ಹುಟ್ಟಿದೆಯಾ ಅಂತ ಅವಳಿಗೆ ಆಶ್ಚರ್ಯ ಆಗ್ತಾ ಇತ್ತಂತೆ. ಅಷ್ಟು ಸುಂದರವಾದಂಥ ಮೂರ್ತಿ ಭಗವಂತ. ಅವನು ಹುಟ್ಟಿದಾಗಲೇ ಹೇಗಿದ್ದ ಪರಮಾತ್ಮ ಅಂತ ಹೇಳಿದರೆ ಅವನ ತಲೆ ತುಂಬ ಕೂಡ ಗುಂಗುರಾದಂತಹ ಕೂದಲುಗಳಂತೆ. ಅಷ್ಟೇ ಅಲ್ಲ, ಅದು ಹೇಗಿತ್ತು ಅಂತ ಹೇಳಿದರೆ ಈ ಒಳ್ಳೆ ಚಿಗುರು ಎಲೆ ಇರುತ್ತಲ್ಲ, ಈ ವಸಂತ ಕಾಲದ ಚಿಗುರು ಮಾವಿನ ಎಲೆಗಳು, ಹಾಗೆ ಆ ಬಣ್ಣದಲ್ಲಿ ಒಳ್ಳೆ ಚಿಗುರನ್ನು ನೋಡಿದರೆ ಮುಟ್ಟಬೇಕು ಅಂತ ಅನಿಸುತ್ತೆ. ಹಾಗೆ ಫಳಫಳಾಯಮಾನವಾಗಿ ಹೊಳಿತಾ ಇತ್ತಂತೆ. ಅವನ ತುಟಿಗಳನ್ನು ನೋಡಬೇಕು, ಕೆಂಪಾದ ತುಟಿಯಂತೆ. ಆ ತುಟಿಗಳು ನೋಡ್ತಾ ಇದ್ದರೆ ತೊಂಡೆ ಹಣ್ಣಿನಂತೆ ಕೆಂಪಾಗಿ ಕಾಣ್ತಾ ಇತ್ತಂತೆ. ಭಗವಂತ ಆಗಾಗ ಮುದ್ದಾಗಿ ನಗುತ್ತಾ ಇದ್ದಂತೆ. ಆ ನಗುವನ್ನು ನೋಡಿದರೆ ನಗುವಿನಿಂದ ಒಂದು ಬೆಳಕು ಬರ್ತಿತ್ತಂತೆ. ಜಗತ್ತನ್ನೇ ಬೆಳಗುವ ಬೆಳಕು ಈ ನಗುವಿನಲ್ಲಿದೆಯಲ್ಲಪ್ಪ ಅಂತ ಅನಿಸೋದಂತೆ. ಅಂತೂ ಮಗು ನಕ್ಕರೆ ನಗೋದು, ಅದು ಕಾಲಳ್ಳಾಡಿಸಿ ಕುಣಿದ್ರೆ ಕುಣಿಯೋದು, ಅದು ನಲಿದರೆ ನಲಿಯೋದು. ಹೀಗೆ ಆ ಜೊತೆಗೇನೆ ಪರಮಾತ್ಮನ ಜೊತೆಗೆ ಇರುವ ಕಾಲವೇ ಗೊತ್ತಾಗಲಿಲ್ಲಂತೆ ಯಶೋದೆಗೆ ಅಂತ. ಬಹುಳ ಚಿಗುರ ಮುಂಗುರುಳು ಎಲೆಯ ಮೃದು ಮಧುರ ಲಾಸ್ಯವದನ, ಮಧುರವಾದ ಸವಿ ಅಧರ ಮೀರಿಹುದು ಹೊಳೆವ ತೊಂಡೆ ಹಣ್ಣ, ಲಲಿತವದನದಲ್ಲಿ ಜಗದ ತುಂಬ ನಗೆ ಎಂಬ ಬೆಳಕ ಹರಿಸಿ, ಕುಣಿಸಿ ಅಳಿಸಿ ಆಡಿಸುವ ನಿನ್ನ ನಾನೆನೆವೆ ಮನದಿ ತುತಿಸಿ. ಭಗವಂತ ಅವನ ಅವತಾರ ಮಾಡಿದಂಥ ಕಾಲದಲ್ಲಿ ಪರಮಾತ್ಮ ಇಷ್ಟು ಸುಂದರವಾಗಿದ್ದ ಅಂತ ವರ್ಣನೆ ಮಾಡುತ್ತಾರೆ. ಹೀಗೆ ಭಗವಂತ ಯಶೋದೆಯ ಮಡಿಲಲ್ಲಿ ಇದ್ದಾನೆ. ಭಗವಂತ ಅವನು ಬೆಳೀತಾ ಇದ್ದಂತೆ ಪ್ರತಿನಿತ್ಯವೂ ಕೂಡ, ದಿನನಿತ್ಯವೂ ಕೂಡ ಆ ಮಗುವನ್ನು ತೊಟ್ಲಲ್ಲಿ ಹಾಕಿ ತೂಗೋದು ಈ ಯಶೋದೆ. ತೂಗಿದಾಗ ಒಳಗಡೆ ಏನೋ ಒಂದು ಸ್ವಲ್ಪ ಸಣ್ಣ ಕೆಲಸ ಮಾಡಿಕೊಳ್ಳೋಣ ಅಂತ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಹೋಗ್ತಿದ್ಲಂತೆ. ಅಷ್ಟರಲ್ಲೇ ಆ ಕೃಷ್ಣನ ಮುಖ ನೆನಪಾಗೋದು, ಮಗುವಿನ ಮುಖ ನೆನಪಾಗಿ ತೊಟ್ಟಿಲಲ್ಲಿ ಮಲಗಿದಂಥ ಮಗುವನ್ನು ಮುದ್ದಾಡಬೇಕು ಅಂತ ಬರೋದಂತೆ. ಆ ಕೆನ್ನೆ ನೋಡುವಾಗ ಅಯ್ಯೋ ಒಂದು ಸರ್ತಿ ಮುಟ್ಟಬೇಕಲ್ಲಪ್ಪ ಅಂತ ಅನಿಸೋದಂತೆ. ಅನ್ನಿಸಿ ಒಮ್ಮೆ ಮುಟ್ಟಿದಾಗ ಅದಕ್ಕೆ ಸಾಕಾಗ್ತಾ ಇರಲಿಲ್ಲ, ಸ್ವಲ್ಪ ಗಿಂಡಬೇಕಲ್ಲ ಅಂತ ಅನಿಸೋದಂತೆ. ಕೂಡಲೇ ಕೃಷ್ಣ ಎದ್ದು ಬಿಡ್ತಿದ್ದ. ಎದ್ದು ಕೂಡಲೇ ಅಯ್ಯೋ ಮಗುವೇ ಎದ್ದಿಲ್ಲಪ್ಪ, ಮತ್ತೆ ಮಲಗು ಅಂತ ತೂಗ್ತಾ ಇದ್ಲಂತೆ. ಹೀಗೆ ಅವಳಿಗೆ ಕಾಲ ಹೋದದ್ದೇ ಗೊತ್ತಾಗ್ತಿರ್ಲಿಲ್ಲ. ಸಾಲೋಕ್ಯ ಸೌಖ್ಯ ಮಲಬಿಷ್ಟ ಹೃದಯ ಯಶೋದ, ಸಾಲೋಕ್ಯದ ಸುಖವನ್ನು ಕಂಡಿದ್ದಾಳಂತೆ, ಮೋಕ್ಷದ ಸುಖವನ್ನು ಕಂಡಿದ್ದಾಳೆ. ಯಾವಾಗಲೂ ದೇವರ ಜೊತೆಗೆ ಇರುವಂಥ ಯೋಗ, ಎಂಥ ಯೋಗ ಕೊಟ್ಟಿದ್ದಾನೆ ಪರಮಾತ್ಮ. ಅದಕ್ಕೆ ಹೇಳೋದಲ್ವ, ಏನು ಸುಕೃತವ ಮಾಡಿದಳು ತಾ ಯಶೋದೆ, ಗಾನಲೋಲನ ಮುಖವ ಮುದ್ದಿಸುವಳಂತೆ. ಆ ಗಾನಲೋಲನ ಮುಖವನ್ನು ನಿರಂತರವಾಗಿ ಮುದ್ದಿಸ್ತಾ ಇದ್ಲಂತೆ. ಭಗವಂತನ ಜೊತೆಗಿದ್ದ ಕಾಲ ಅವಳಿಗೆ ಕಾಲ ಹೋದದ್ದು ಗೊತ್ತಾಗ್ತಿರಲಿಲ್ಲ. ಅಷ್ಟು
ಅಷ್ಟು ಸುಂದರವಾದ ಕಾಲವಾಗಿತ್ತು ಅವಳಿಗೆ ಅಂತ ಹೇಳುತ್ತಾರೆ. ಹೀಗೆ ಭಗವಂತ ಬೆಳೀತಿದ್ದಾನೆ. 7 ದಿವಸ ಆಯಿತಂತೆ. ದೇವರು ವಿಚಾರ ಮಾಡಿದ, ಸಾಮಾನ್ಯವಾಗಿ ಮಗು ಹುಟ್ಟಿತು ಅಂತಾದರೆ 11ನೇ ದಿವಸಕ್ಕೆ ನಾಮಕರಣ ಮಾಡಬೇಕು ಅಂತ ಹೇಳುತ್ತಾರೆ. ನಾಮಕರಣ ಮಾಡೋಕ್ಕಿಂತ ಮೊದಲು ಏನಾದರೂ ಒಂದಷ್ಟು ಈ ಹೆಸರಿಡಬೇಕು ಆ ಹೆಸರಿಡಬೇಕು ಅಂತ ಮನೆಯಲ್ಲಿ ಚರ್ಚೆಗಳು ನಡೀತಾ ಇರುತ್ತೆ. ಹಾಗೆ ಏನು ಹೆಸರನ್ನು ಇಡಬೇಕು ಅಂತ ವಿಚಾರ ಮಾಡಬೇಕಲ್ಲ, ಇವರ ಮನೆಯಲ್ಲಿ ನಡೀಲೇ ಇಲ್ಲ. ಕೃಷ್ಣ ಅಂದುಕೊಂಡ ಭಗವಂತ, ನನಾಮ ಕುರುವಂತಿ ಮಮೇತಿ ನೂನಂ, ಇವರ್ಯಾರೂ ನನಗೆ ನಾಮಕರಣ ಮಾಡೋದಿಲ್ಲ ಅಂತ ಅಂದ್ಕೊಂಡ. ಅದಕ್ಕೇನು ಮಾಡಿದ ಕೃಷ್ಣ, ನನಗೆ ನಾನೇ ನಾಮಕರಣ ಮಾಡಿಕೊಳ್ತೇನೆ ಅಂತ ಪರಮಾತ್ಮ ಸುಮಾರು 7 ದಿವಸ ಆಗಿತ್ತು. ಆಗ ಆ ಸಾಕ್ಷಾತ್ತು ರಾಕ್ಷಸಿ ಪೂತನ ಎನ್ನುವವಳು, ಕಂಸನ ಸಾಕುತಾಯಿ, ಕೃಷ್ಣನ ಬಳಿಗೆ ಬಂದಂತೆ. ಭಗವಂತನನ್ನು ಸಂಹಾರ ಮಾಡಬೇಕು ಅಂತ ವೇಷ ಹಾಕಿಕೊಂಡು ಬಂದಂತೆ. ವೇಷ ಹಾಕ್ಕೊಂಡು ಬರಬೇಕಾದ್ರೆ ತನ್ನ ಸ್ತನಗಳಿಗೆ ವಿಷವನ್ನು ಮೆದ್ದುಕೊಂಡು ಆ ವಿಷದ ಹಾಲನ್ನು ಭಗವಂತನಿಗೆ ಉಣಿಸಬೇಕು ಅಂತ ಬಂದು ಪರಮಾತ್ಮನನ್ನು ಯಶೋದೆಯ ಬಳಿಗೆ ಹೋಗಿ ಎತ್ತಿಕೊಂಡ್ಲಂತೆ. ಎತ್ತಿಕೊಂಡು ಹಾಲುಣ್ಣಿಸ್ತೇನೆ ಅಂತ ಎತ್ತಿಕೊಂಡಾಗ ಭಗವಂತ ಹೇಳಿದ, ವಿಷವನ್ನು ಹೇಗೆ ಬಾಯಿ ಒಳಗೆ ಹಾಕಬೇಕು ಅಂತ ನಿನಗೆ ಗೊತ್ತಿಲ್ಲ, ದೇಹದ ಒಳಗೆ ಹಾಕಲಿಕ್ಕೆ ನಾನು ಹಾಕಿ ತೋರಿಸ್ತೇನೆ ನೋಡು ಅಂತ ಆ ವಿಷವನ್ನೆಲ್ಲ ತೆಗೆದುಕೊಂಡು ಅವಳ ದೇಹಕ್ಕೆ ಹೋಗುವಂತೆ ಮಾಡಿ ಅವಳೇ ಸಾಯುವಂತೆ ಮಾಡಿದ್ನಂತೆ ಭಗವಂತ. ಆಗ ಸಾಯುವಂತೆ ಮಾಡಿದರೆ ಸುಂದರವಾದ ಹೆಣ್ಣಿನ ರೂಪದಲ್ಲಿ ಬಂದಂಥ ಪೂತನೆ ಅವಳು ಸಾಯುವಾಗ ಕೆಳಗೆ ಬಿದ್ದರೆ ದೊಡ್ಡ ದೇಹದ ಗಾತ್ರದಿಂದ ಬಿದ್ದಂತೆ. ದೊಡ್ಡ ಗಾತ್ರದ ದೇಹ ಅದು. ಅದು ಎಷ್ಟು ದೊಡ್ಡದು ಅಂತ ಹೇಳಿದರೆ, ಅವಳು ಸತ್ತಾಗ ಹೇಗಿತ್ತು ಅವಳ ದೇಹ ಅಂತ ಕೇಳಿದರೆ, ಅವಳು ಸತ್ತರೆ ಅವಳ ಪಾದ ಬೆಂಗಳೂರಲ್ಲಿದ್ದರೆ ಅವಳ ತಲೆ ಎನ್ನುವಂಥದ್ದು ಮೈಸೂರಲ್ಲಿತ್ತಂತೆ. ಅಂದರೆ ಎಷ್ಟು ದೊಡ್ಡ ದೇಹ ಅಂತ ಅರ್ಥ ಮಾಡಿಕೊಳ್ಳ್ರಿ. ಹಾಗೆ ಅಷ್ಟು ದೊಡ್ಡ ದೇಹದಿಂದ ಬಿದ್ದಂತೆ. ಆಗ ನಂದಗೋಪ ಕಂಸನಿಗೆ ಟ್ಯಾಕ್ಸ್ ಕಟ್ಟಿ ಬರ್ತಾ ಇದ್ದಂತೆ. ಟ್ಯಾಕ್ಸ್ ಕಟ್ಟಿ ಬರ್ತಾ ಇರುವಾಗ ದಾರಿಯಲ್ಲಿ ಒಂದು ದೊಡ್ಡ ಮರ ಬಿದ್ದೋಗಿತ್ತು. ಆಮೇಲೆ ಆ ಮರ ಬಿದ್ದಿದೆ ಅಂತ ಬಂಡಿಯನ್ನು ಮೇಲೆ ತರಲಿಕ್ಕಾಗದೇನೆ ಬಂಡಿ ಅಲ್ಲೇ ಇಟ್ಟು ಆ ಮರವನ್ನು ಹತ್ತಿ ಕೆಳಗಿಳಿದು ಬಂದಿದ್ದಂತೆ. ಆಮೇಲೆ ನಂದಗೋಪನಿಗೆ ಗೊತ್ತಾಯ್ತಂತೆ, ದಾರಿಯಲ್ಲಿ ಬಿದ್ದಿರುವಂತಹದ್ದು ಅದು ಮರ ಅಲ್ಲ, ಅದು ಪೂತನೆಯ ಕಿರುಬೆರಳು ಅಂತ ಗೊತ್ತಾಗಿತ್ತಂತೆ. ಅಂದರೆ ಎಷ್ಟು ದೊಡ್ಡ ದೇಹ ಗಾತ್ರ ಅವಳದ್ದು ಅಂತ ಅರ್ಥ ಮಾಡಿಕೊಳ್ಳಿ. ಹೀಗೆ ಇವಳನ್ನು ಸಂಹಾರ ಮಾಡಿದ ಭಗವಂತ. ಇದರ ಮೂಲಕವಾಗಿ ಪರಮಾತ್ಮನಿಗೆ ಆಗ ಪೂತನ ಜೀವಿತಾಹಾರಿ ಎನ್ನುವಂಥ ಹೆಸರು ಬಂತಂತೆ ಪರಮಾತ್ಮನಿಗೆ. ಅನಂತರದಲ್ಲಾಗಬೇಕಾದರೆ ಭಗವಂತ ಇನ್ನೂ ಕೆಲವು ದಿವಸ ಕಳೀತು. ಆಗ ಸಾಕ್ಷಾತ್ತು ಗಾಳಿಯ ರೂಪದಲ್ಲಿ ಇರುವಂತಹ ತೃಣಾವರ್ತ ಎನ್ನುವ ರಾಕ್ಷಸ ಬಂದ. ಆ ತೃಣಾವರ್ತ ಎನ್ನುವ ರಾಕ್ಷಸ ಬರುವಾಗ ಆ ರಾಕ್ಷಸ ಗಾಳಿಯಂತೆ ಬಂದು ಸುಂಟರ ಗಾಳಿಯಂತೆ ಭಗವಂತನನ್ನು ಮೇಲಕ್ಕೆ ಕರ್ಕೊಂಡು ಹೋದನಂತೆ. ಮೇಲಕ್ಕೆ ಕರ್ಕೊಂಡು ಹೋಗುವಾಗ ಸಾಸಿವೆ ಕಾಳಿನಂತೆ ಇದ್ದ ಪರಮಾತ್ಮ ಹುಲ್ಲು ಕಡ್ಡಿಯಂತೆ. ಮೇಲೆ ಹೋದಾಗ ಪರ್ವತಾಕಾರದ ಭಾರವಾದನಂತೆ. ಆ ಭಾರ ತಡಿಲಿಕ್ಕಾಗದೇನೆ ಮೇಲಿಂದ ಕೆಳಗೆ ಬಿದ್ದಂತೆ. ಥಪ್ಪಂತ ಕೆಳಗೆ ಬಿದ್ದಾಗ ಆ ತೃಣಾವರ್ತನೆ ಪುಡಿ ಪುಡಿಯಾಗಿ ಸತ್ತು ಹೋದ. ಆಗ ಭಗವಂತನಿಗೆ ತೃಣೀಕೃತ ತೃಣಾವರ್ತ ಅಂತ ಇನ್ನೊಂದು ನಾಮಕರಣ ಆಯಿತು. ಇನ್ನು ಕೆಲವು ದಿವಸ ಕಳೀತು. ಸುಮಾರು 3 ತಿಂಗಳಾಯಿತಂತೆ ಭಗವಂತ ಅವತಾರ ಮಾಡಿ, ಇನ್ನೂ ನಾಮಕರಣ ಮಾಡಿರಲಿಲ್ಲ. ಆಗ 3 ತಿಂಗಳಿಗೆ ಯಶೋದೆಗೆ ಅನ್ನಿಸ್ತಂತೆ, 3 ತಿಂಗಳಿಂದಲೂ ಕೂಡ ಮನೆಯಲ್ಲಿ ಬಿಸಿ ನೀರನ್ನು ಸ್ನಾನ ಮಾಡ್ತಾ ಇದ್ದೇನೆ, ಬಾಣಂತನ ಎನ್ನುವಂಥದ್ದು ಆಲ್ಮೋಸ್ಟ್ ಆಗಿದೆ 3 ತಿಂಗಳು ಅಂತಾದರೆ, ಆದ್ದರಿಂದ ಒಮ್ಮೆ ಯಮುನಾ ಸ್ನಾನ ಮಾಡಬೇಕು ಅಂತ ಅನ್ನಿಸಿ ಬಂಡಿಯನ್ನು ಕಟ್ಟಿಕೊಂಡು ಯಮುನಾ ನದಿ ತೀರದ ತನಕ ಹೋದ್ಲಂತೆ. ಹೋದಾಗ ಕೃಷ್ಣನನ್ನು ಭಗವಂತನನ್ನು ಪರಮಾತ್ಮನನ್ನು ಬಂಡಿಗೆ ಒಂದು ತೊಟ್ಲನ್ನು ಕಟ್ಟಿ ಆ ತೊಟ್ಟಿಲಲ್ಲಿ ಪರಮಾತ್ಮನನ್ನು ಮಲಗಿಸಿದ್ದಂತೆ. ಮಲಗಿಸಿ ತಾನು ಸ್ನಾನಕ್ಕೆ ಹೋದ್ಲಂತೆ. ಸ್ವಲ್ಪ ಹೆಣ್ಣು ಮಕ್ಕಳು ಅಂದ್ರೇ ಸ್ನಾನಕ್ಕೆ ಹೋದರೆ ತಡವಾಗಿ ಬರ್ತಾರೆ ಅಂತ ಅರ್ಥ, ಬೇಗ ಆಗೋದಿಲ್ಲ. ಹಾಗೆ ಯಶೋದೆಯು ಕೂಡ ಸ್ವಲ್ಪ ತಡವಾಗಿ ಬಂದಂತೆ. ತಡವಾಗಿ ಬರೋದ್ರೊಳಗೆ ಬಂಡಿ ರೂಪದಲ್ಲೇನೆ ಒಬ್ಬ ಶಕಟಾಸುರ ಅಂತ ಒಬ್ಬ ಅಸುರ ಬಂದಿದ್ದ. ಆ ಅಸುರ ಭಗವಂತನನ್ನು ಕೊಲ್ಲಬೇಕು ಅಂತ ಬಂದರೆ ತನ್ನ ಪುಟ್ಟ ಪಾದದಿಂದಾಗಿ ಆ ಬಂಡಿಗೆ ಒದ್ದು ಆ ಬಂಡಿ ರೂಪದಲ್ಲಿದ್ದ ಶಕಟಾಸುರನ ಸಂಹಾರ ಮಾಡಿದಂತೆ ಪರಮಾತ್ಮ. ಸ್ವಲ್ಪ ಹೊತ್ತಾದಾಗ ನಂದಗೋಪ ಯಶೋದೆ ಬಂದು ನೋಡುತ್ತಾರೆ. ಅಯ್ಯೋ ಮಗುವಿಗೇನಾಯಿತು ಅಂತ ಗಾಬರಿ ಆಗ್ತಿದ್ದಾರೆ. ಅವನಿಗೇನೂ ಆಗಿಲ್ಲ. ಶಕಟಾಸುರನನ್ನು ಸಂಹಾರ ಮಾಡಿದ ಶಕಟಾಸುರ ಭಂಜನ ಅಂತ ಇನ್ನೊಂದು ಹೆಸರು ಬಂತು ಪರಮಾತ್ಮನಿಗೆ. ಹೀಗೆ ತಾನೇ ತನಗೆ ನಾಮಕರಣಗಳನ್ನು ಮಾಡಿಕೊಳ್ಳಿಕ್ಕೆ ಆರಂಭ ಮಾಡಿದಂತೆ. ಮಗುವಿಗೆ ಏನೋ ಬಾಲಗ್ರಹ ದೋಷ ಆಗಿದೆ ಅಂತ ಕೂಡಲೇ ತಾವೆಲ್ಲ ಏನು ಮಾಡಿದ್ರಂತೆ, ಮನೆಗೆ ಕರೆದುಕೊಂಡು ಹೋಗಿ ಭಗವಂತನಿಗೆ ಆ ಬಾಲಗ್ರಹ ದೋಷ ಪೀಡಾ ಪರಿಹಾರ ಸ್ತೋತ್ರ ಅಂತ ಒಂದು ಸ್ತೋತ್ರ ಇದೆ ಭಾಗವತದಲ್ಲಿ. ಆ
ಸ್ತೋತ್ರವನ್ನು ಹೇಳಿಕೊಂಡು ಪರಮಾತ್ಮನಿಗೆ ಗೋಮೂತ್ರ ಗೋಮಯಗಳಿಂದ ಸ್ನಾನವನ್ನು ಮಾಡಿಸಿದ್ರಂತೆ. ಗೋಮಯ ಅಂತ ಹೇಳಿದರೆ ಅವುಗಳನ್ನೆಲ್ಲ ಊರ್ಧ್ವಪುಂಡ್ರದಂತೆ ನಾಮಗಳನ್ನು ಧಾರಣೆ ಮಾಡಿ ಜೊತೆಗೆ ಗೋಮಯದಿಂದ ಅಭಿಷೇಕವನ್ನು ಮಾಡಿದ್ರಂತೆ. ಮಕ್ಕಳಿಗೆ ಬಾಲಗ್ರಹ ದೋಷ ಆಯಿತು ಅಂತಾದರೆ ಇದರಿಂದ ಗೋಮೂತ್ರದಿಂದ ಸ್ನಾನವನ್ನು ಮಾಡಿಸಿದರೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಭಾಗವತ ಹೇಳುತ್ತೆ. ಆದ್ದರಿಂದ ಅದನ್ನೆಲ್ಲ ಭಗವಂತನಿಗೆ ಮಾಡಿಸಿದರು. ಮಾಡಿಸುವಾಗ ಕೃಷ್ಣನಿಗೆ ಆನಂದ ಅಂತೆ. ಯಾಕೆ ಅಂದರೆ ಗೋಮೂತ್ರಕ್ಕೆ ಅಭಿಮಾನಿ ಯಾರು ಅಂತ ಹೇಳಿದರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಆದ್ದರಿಂದ ಪರಮಾತ್ಮನ ಮೈ ಮೇಲೆ ಗೋಮೂತ್ರದ ಅಭಿಷೇಕ ಮಾಡುತ್ತಿದ್ದರೆ ನನ್ನ ಮೈಯಲ್ಲೆಲ್ಲ ನನ್ನ ಹೆಂಡತಿ ಓಡಾಡ್ತಿದ್ದಾಳೆ ಅಂತ ಆನಂದವನ್ನು ಪಡ್ತಾ ಇದ್ದಂತೆ ಪರಮಾತ್ಮ. ಹಾಗೆ ಭಗವಂತ ಈ ರೀತಿ ಇದ್ದ. ಆಗ ಅಷ್ಟೆಲ್ಲ ಆಗುವಾಗ ಮನೆಯಲ್ಲಿದ್ದವರೆಲ್ಲ ಅಂದುಕೊಂಡ್ರು, ಎಲ್ಲ ಈ ಕೃಷ್ಣನನ್ನು ಹೀಗೆ ಬಿಟ್ಟರೆ ಇನ್ನೆಷ್ಟು ನಾಮಕರಣಗಳನ್ನು ಮಾಡಿಕೊಳ್ತಾನೋ ಗೊತ್ತಿಲ್ಲ, ಆದ್ದರಿಂದ ನಾವೇ ಒಂದು ನಾಮಕರಣವನ್ನು ಮಾಡೋಣ ಈ ಮಗುವಿಗೆ ಅಂತ ಗರ್ಗಾಚಾರ್ಯರನ್ನು ಕರೆಸಿದ್ರಂತೆ. ಗರ್ಗಾಚಾರ್ಯರನ್ನು ಕುಲಪುರೋಹಿತರನ್ನು ಕರೆಸಿ ಅವರಿಂದ ನಾಮಕರಣ ಮಾಡಿಸಿದರು. ಆ ನಾಮಕರಣವನ್ನು ಮಾಡಿಸುವಾಗ 2 ಮಕ್ಕಳು ಮಲಗಿದ್ದುವಂತೆ. ಒಂದು ರೋಹಿಣಿಯ ಮಗ, ಇನ್ನೊಂದು ಈ ದೇವಕಿಯ ಯಶೋದೆಯ ಮಗ. 2 ಮಕ್ಕಳು ಮಲಗಿದಾಗ ಗರ್ಗಾಚಾರ್ಯರು ಬರ್ತಾರೆ. ಗರ್ಗಾಚಾರ್ಯರು ಬಂದವರೇನೆ ನೋಡಿದರು. ನೋಡುವಾಗ ಅವನಿಗೆ ಹೆದರಿಕೆ ಆಯಿತು ಗರ್ಗಾಚಾರ್ಯರಿಗೆ. ಯಾಕೆ ಅಂತ ಹೇಳಿದರೆ ಇವನು ಸಾಕ್ಷಾತ್ ಭಗವಂತ, ಇವನಿಗೆ ನಾಮಕರಣ ಮಾಡುವ ಯೋಗ್ಯತೆ ನನಗೆಲ್ಲಿದೆ, ಆದರೂ ಇವನಿಗೆ ನಾಮಕರಣ ಮಾಡಬೇಕು ಅಂತ ಕರೆಸಿದ್ದಾರೆ. ದೇವರೇ, ನಿನ್ನ ನಾಮಕರಣ ಮಾಡುವ ಯೋಗ್ಯತೆ ನನಗಿಲ್ಲ, ನಿನ್ನ ನಾಮಸ್ಮರಣ ಮಾಡುತ್ತೇನೆ ಎಂದರು. ನಾಮಸ್ಮರಣ ಮಾಡುತ್ತೇನೆ ಅಂತ ಭಜನೆ ಮಾಡಿದ್ರಂತೆ. ರಾಮ ಕೃಷ್ಣ ರಾಮ ಕೃಷ್ಣ ಅಂತ ಭಜನೆ ಮಾಡಿದ್ರಂತೆ. ಹಾಗೆ ರಾಮ ಕೃಷ್ಣ ಅಂತ ಭಜನೆ ಮಾಡ್ತಾ ಇರುವಾಗ ಆಗ ಏನಾಯಿತು, ಒಂದು ಮಗುವಿಗೆ ರಾಮ ಅನ್ನುವಾಗ ಬಲರಾಮ ಅಂತ ಹೆಸರು ಬಂತು, ಇನ್ನೊಬ್ಬನಿಗೆ ಕೃಷ್ಣ ಅನ್ನುವಾಗ ಕೃಷ್ಣ ಅಂತ ಹೆಸರು ಬಂತಂತೆ. ಹೀಗೆ ಬಲರಾಮ ಮತ್ತು ಕೃಷ್ಣ ಎನ್ನುವ ಇವರ ನಾಮಸ್ಮರಣೆಯೇ ನಾಮಕರಣ ಆಗಿ ಹೋಯಿತು ಅಂತ ಹೇಳುತ್ತಾರೆ. ಹೀಗೆ ಭಗವಂತನಿಗೆ ನಾಮಕರಣ ಆಯಿತು. ಪರಮಾತ್ಮನಿಗೆ ಇದು ಒಂದೇ ನಾಮಕರಣ ಅಂತಲ್ಲ, ಬೇಕಾದಷ್ಟು ನಾಮಗಳಿದೆ. ಆದರೂ ಒಬ್ಬೊಬ್ಬರು ಒಂದೊಂದು ರೀತಿ ಕರೆಯುವಾಗ ತನ್ನ ಭಕ್ತರು ಕರೆದ ಹೆಸರುಗಳಿಂದ ಆನಂದ ಪಡ್ತಾನಂತೆ, ಅನುಗ್ರಹವನ್ನು ಮಾಡ್ತಾನಂತೆ ಪರಮಾತ್ಮ. ಅವನಿಗೇನು ಇದೇ ನಾಮ ಬೇಕು ಅಂತಿತ್ತ, ಬೇಕಾದಷ್ಟು ನಾಮಗಳಿದ್ವು ಅವನಿಗೆ. ಅವನ ನಾಮಗಳು ಅಂದರೆ ವಿಷ್ಣು ಸಹಸ್ರನಾಮ ಅಂತ ಪಾರಾಯಣ ಮಾಡ್ತೀವಿ ನಾವೆಲ್ಲರೂ ಕೂಡ. ವಿಷ್ಣು ಸಹಸ್ರನಾಮ 1000 ನಾಮಗಳಿದ್ದಾವೆ ಭಗವಂತನಿಗೆ. ಅಲ್ಲ ಅವನಿಗೆ ಮಾತ್ರ ಏನು ನಾವು ಇಟ್ಟುಕೊಳ್ತೀವಲ್ಲ ಅಂತಂದರೆ, ನೀವು ಇಟ್ಟುಕೊಂಡ ಒಂದು ಹೆಸರನ್ನೇ ಸರಿಯಾಗಿ ಯಾರೂ ಕರೆಯೋದಿಲ್ಲ, ಇನ್ನು 1000 ಹೆಸರುಗಳನ್ನು ಯಾರು ಕರೀತಾರೆ? ಆದ್ದರಿಂದ ನಾವು ಇಟ್ಟುಕೊಂಡು ಪ್ರಯೋಜನ ಇಲ್ಲ. ಆದರೆ ಭಗವಂತನ ಸಹಸ್ರನಾಮ ಎಲ್ಲರೂ ಪಾರಾಯಣ ಮಾಡುತ್ತಾರೆ. ನಮ್ಮ ನಾಮ ಎಷ್ಟು ದಿವಸ ಇರ್ತದೆ ಹೇಳಿ? ಈ ದೇಹ ಇರೋ ತನಕ ಅಷ್ಟೇ. ಅದರಲ್ಲೂ ಕೂಡ ಎಷ್ಟು ಜನ ಹೇಳ್ತಾರೆ ನಮ್ಮ ಹೆಸರನ್ನು? ಯಾರೂ ಹೇಳೋದಿಲ್ಲ, ದೇಹ ಬಿದ್ದು ಹೋಗ್ತದೆ. ನಮ್ಮ ನಾಮಗಳೆಲ್ಲವೂ ಕೂಡ ಅಶಾಶ್ವತವಾದ ನಾಮ, ಪರಮಾತ್ಮನ ನಾಮ ಶಾಶ್ವತವಾದ ನಾಮ. ಆದ್ದರಿಂದಲೇ ಸಹಸ್ರನಾಮ ಅಂತ ಹೇಳ್ತಾರಲ್ಲ, ಸಹಸ್ರನಾಮ ಅನ್ನೋ ಶಬ್ದದ ಅರ್ಥ ಏನು? ಸಹಸ್ರ ಅಂತ ಹೇಳಿದರೆ ಸಂಸ್ಕೃತದಲ್ಲಿ 1000 ಅಂತ ಅರ್ಥ. 1000 ನಾಮಗಳು. 1000 ನಾಮಗಳು ಅಂತಂದರೆ ಅದರ ಅಭಿಪ್ರಾಯ ಏನು ಅಂತ ಹೇಳಿದರೆ, ಭಗವಂತನದ್ದು 1000 ನಾಮ ಅಂದರೆ ಅವನದ್ದು ಶಾಶ್ವತ ನಾಮ ಅಂತ. ಅದನ್ನೇ ಒಬ್ಬ ಕವಿ ಹೇಳುತ್ತಾರೆ, 1000 ನಾಮ ಸಾವು ಇರದ ನಾಮ ವಿಷ್ಣುವಿನ ಪುಣ್ಯ ನಾಮ, ಸಾಕೊಂದೇ ನಾಮ ಭವ ಭಯ ವಿರಾಮ ಶ್ರೀರಾಮ ನಾಮಧಾಮ. ಋಗ್ವೇದ ಸಾರ ಋತ ಚಿದ್ವಿಚಾರ ಸವಿದನಿತು ನೋಡು ನಾಮ, ನೀನೇಕೆ ದೂರ ನಿಂತಿರುವೆ ಬಾರ ಕುಡಿದೊಮ್ಮೆ ನೋಡು ನಾಮ. ಭಗವಂತನ ನಾಮ ಎನ್ನುವುದು ಅದ್ಭುತವಾದಂಥ ನಾಮ. 1000 ನಾಮ ಸಾವು ಇರದ ನಾಮ ಅಂದರೆ ಶಾಶ್ವತವಾದ ನಾಮ ಅಂತ. ಹಾಗೆ ಭಗವಂತನಿಗೆ ಕೃಷ್ಣ ಎನ್ನುವ ನಾಮಕರಣವನ್ನು ಮಾಡಿದಾಗ ಅತ್ಯಂತ ಆನಂದವನ್ನು ಪಟ್ಟನಂತೆ. ಕೃಷ್ಣ ಅಂದರೆ ಅರ್ಥ ಏನು? ಕರ್ಷತೀತಿ ಕೃಷ್ಣ. ಎಲ್ಲರನ್ನ ಸೆಳೀತಾನಂತೆ ಪರಮಾತ್ಮ, ಎಲ್ಲವನ್ನೂ ಸೆಳೀತಾನಂತೆ ಭಗವಂತ. ಗೋವಳರ ಸೆಳೆದ ಗೋವುಗಳ ಸೆಳೆದ ಗೋವಿಂದನಾಗಿ ನಿಂದ, ಎಲ್ಲರನ್ನೂ ಸೆಳೆವ ಎಲ್ಲವನ್ನೂ ಸೆಳೆವ ಕೃಷ್ಣಾವತಾರದಿಂದ. ಅದೇ ಕೃಷ್ಣ ಅಂದರೆ ಎಲ್ಲವನ್ನೂ ಸೆಳೆಯುವಂಥ ರೂಪ ಪರಮಾತ್ಮನ ರೂಪ ಅಂತ ಹೇಳುತ್ತಾರೆ. ಇಂಥ ನಾಮವನ್ನು ಧಾರಣೆ ಮಾಡಿದ್ದಾನೆ ಭಗವಂತ. ನಂತರ ನಾಮಕರಣ ಆಯಿತು. ನಾಮಕರಣದ ದಿವಸ ತೊಟ್ಟಲಿಗೆ ಹಾಕಿ ಒಂದು ಸೇವೆ ಮಾಡಬೇಕು ಅಂತಿರುತ್ತೆ. ತೊಟ್ಟಲಲ್ಲಿ ಮಗುವನ್ನು ಹಾಕೋದು ಅಂತ. ಮಗುವನ್ನು ತೊಟ್ಟಲಿಗೆ ಹಾಕಿದಾಗ ಕೃಷ್ಣನನ್ನು ತೊಟ್ಟಲಿಗೆ ಹಾಕಿ ತೂಗ್ತಾ ಇದ್ರಂತೆ. ತೂಗುವಾಗ ಭಗವಂತ ಏನು ಮಾಡಿದ್ನಂತೆ ಪರಮಾತ್ಮ, ತನ್ನ ಪಾದದ ಹೆಬ್ಬೆರಳನ್ನು ತೆಗೆದುಕೊಂಡು ಬಾಯಲ್ಲಿಟ್ಟುಕೊಂಡು ಚೀಪ್ತಾ ಇದ್ದಂತೆ. ಬಾಯಲ್ಲಿಟ್ಟುಕೊಂಡು ಪರಮಾತ್ಮ ಚೀಪುವಾಗ
ಅದನ್ನು ನೋಡಿದ ಗೋಪಿಯರೆಲ್ಲರೂ ಕೂಡ ಬಂದು ಕೃಷ್ಣನನ್ನು ಮಾತಾಡಿಸುವಾಗ ಚೀಚಿ ಪಾದವನ್ನು ಬಾಯಿಲಿಟ್ಕೊಳ್ತಾರೇನೋ, ತೆಗಿಯೋ ಅಂತ ಬಿಡಿಸ್ತಾ ಇದ್ರಂತೆ. ಬಿಡಿಸುವಾಗ ಭಗವಂತ ಬೇಸರ ಮಾಡಿಕೊಂಡಂತೆ ದೇವರು. ಯಾಕೆ ಅಂದರೆ ದೇವರು ಅಂದುಕೊಳ್ತಾನೆ, ಅಲ್ಲ ನನ್ನ ಪಾದವನ್ನು ತೆಗಿತಿದ್ದೀರಲ್ಲ, ನನ್ನ ಪಾದ ನನ್ನ ಬಾಯಿ ನನ್ನ ಕೈ, ನನ್ನ ಪಾದ ನನ್ನ ಬಾಯಲ್ಲಿ ಇಟ್ಟುಕೊಳ್ಳಿಕ್ಕೆ ಬಿಡ್ತಾ ಇಲ್ಲಲ್ಲ ಅಂತ ಪರಮಾತ್ಮ ಬೇಸರ ಮಾಡಿಕೊಂಡಂತೆ. ಏನು ಆ ಬೇಸರದ ಹಿನ್ನೆಲೆ ಅಂತ ಹೇಳಿದರೆ, ಪರಮಾತ್ಮ ಪ್ರಳಯ ಕಾಲದಲ್ಲಿ ಹಾಗೆ ಮಗುವಿನ ರೂಪದಲ್ಲಿ ಮಲಗಿರ್ತಾನಂತೆ ಭಗವಂತ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಭಗವಂತ ಈ ರೀತಿ ಮಲಗ್ತಾನೆ. ಅವನು ಕರಾರವಿಂದೇನ ತನ್ನ ಕೈಯೆಂಬ ಕಮಲದಿಂದ ಕಾಲೆಂಬ ಕಮಲವನ್ನು ಮುಖ ಕಮಲದಲ್ಲಿಟ್ಟುಕೊಂಡು ಆನಂದದಿಂದ ಮಲಗಿರ್ತಾನೆ ಪರಮಾತ್ಮ ಅಂತ ಹೇಳ್ತಾರೆ ವಟಪತ್ರದಲ್ಲಿ. ಹಾಗೆ ಮಲಗಿ ತೋರಿಸಿದಂತೆ ದೇವರು. ಇದರ ಹಿನ್ನೆಲೆ ಏನು ಅಂದರೆ, ಭಗವಂತ ಕೃಷ್ಣಾವತಾರವನ್ನು ಮಾಡೋಕ್ಕಿಂತ ಮೊದಲು ವಾಮನನಾಗಿ ಅವತಾರ ಮಾಡಿದ್ದ. ವಾಮನಾವತಾರದಲ್ಲಿ ಏನಾಯಿತು ಅಂದರೆ, ಬಲಿಚಕ್ರವರ್ತಿ ಮನೆಗೆ ಹೋದ, ಭೂಮಿಯನ್ನು ಕೇಳಿದಾಗ ನಿನ್ನ ಪಾದದಿಂದ ಅಳಿ ಅಂದರೆ ಅವನು ಬೆಳೆದು ಅಳಿತೇನೆ ಅಂತ ಬೆಳೆದ. ಆಮೇಲೆ ಬೆಳೆದು ಅಳಿಯುವಾಗ ಭಗವಂತನ ಎಡಪಾದದ ಅಂಗುಷ್ಟದ ತುದಿ ಎನ್ನುವಂತಹದ್ದು ಬ್ರಹ್ಮಾಂಡದ ಕಟಾಹಕ್ಕೆ ತಾಗಿತಂತೆ. ಎಂಥ ಶೃಂಗಾರಮಯವಾದ ಪಾದ ಅದು ಭಗವಂತನದ್ದು. ಬ್ರಹ್ಮಾಂಡದ ಕಟಾಹಕ್ಕೆ ತಾಗಿದರೆ ಗಂಗೆ ಅಲ್ಲಿಂದ ಧುಮ್ಮಿಕ್ಕಿ ಬಂದ್ಲಂತೆ. ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ ಕನಕಾಂಗಾಂಡ ಪಾತಿ ತಟಿನಿ. ಶೃಂಗಾರ ಪಾದ ಭಗವಂತನ ಪಾದ ಅಂತ ಹೇಳಿದರೆ, ಅಂಥ ಪಾದವನ್ನು ಸೋಕಿ ಹರಿದು ಬಂದಂಥ ತಟಿನಿ ಅಂದರೆ ನದಿ ಯಾವುದು ಅಂದರೆ ಈ ವಿಷ್ಣು ಪಾದೋದಕ ಗಂಗೆ ಅಂತ ಹೇಳುತ್ತಾರೆ. ಆಗ ಅವನ ಪಾದದ ಉಗುರಿನ ತುದಿ ತಾಕಿತಲ್ಲ, ಆಗ ಪಾದಕ್ಕೆ ನೋವಾಯ್ತಂತೆ ದೇವರಿಗೆ. ಎಂಥ ನಾಟಕ ನೋಡಿ ಪರಮಾತ್ಮ, ಕಪಟ ನಾಟಕ ಸೂತ್ರಧಾರಿ. ನೋವಾಯಿತು, ಸಮಾಧಾನ ಮಾಡಬೇಕು ಅಂತಿತ್ತು, ಸಮಯ ಇಲ್ಲ ಅಂತೆ, ಟೈಮ್ ಇಲ್ಲ, ಇನ್ನೂ 2 ಪಾದ ಅಳಿಬೇಕು ಅಂತ ಟೈಮ್ ಇಲ್ಲ ಅಂದ ಭಗವಂತ. ಆಮೇಲೆ ಅಳಿಯೋಣ ಅಂದರೆ ಮತ್ತೆ ಪರಶುರಾಮನಾಗಿ ಅವತಾರ ಮಾಡಿದ. ಪರಶುರಾಮನಾಗಿ ಅವತಾರ ಮಾಡಿದಾಗ ದುಷ್ಟಕ್ಷತ್ರಿಯರ ಸಂಹಾರ ಅಂತ 21 ಮಾರಿ ಭೂಮಂಡಲ ಸಂಚಾರದ ಕಾರ್ಯಕ್ರಮ ಇಟ್ಟುಕೊಂಡ. ಅದರಿಂದ ಅಲ್ಲೂ ಸಮಯ ಇರಲಿಲ್ಲ. ಆಮೇಲೆ ರಾಮನಾಗಿ ಅವತಾರ ಮಾಡಿದ. ರಾಮಾವತಾರದಲ್ಲಿ ಪುಟ್ಟ ಬಾಲಕನಾಗಿರುವಾಗಲೇ ವಿಶ್ವಾಮಿತ್ರರು ಬಂದರು, ಕಾಡಿಗೆ ಕರ್ಕೊಂಡು ಹೋಗಿಬಿಟ್ರು, ಅಲ್ಲೂ ಟೈಮ್ ಇಲ್ಲ. ಆದರೆ ಈಗ ಬೇಕಾದಷ್ಟು ಕಾಲ ಇದೆ, ಸಮಯ ಇದೆ. ಯಾಕೆ ಅಂತ ಹೇಳಿದರೆ, ಕೃಷ್ಣಾವತಾರದಲ್ಲಿ ಬಹಳ ಸಮಯ ಇಟ್ಟುಕೊಂಡಿದ್ದಾನೆ. ಆಗ ಅವನಿಗೆ ಆ ವಾಮನಾವತಾರದಲ್ಲಿ ತ್ರಿವಿಕ್ರಮನಾಗಿ ಬೆಳೆದಾಗ ಅಳದಿದ್ನಲ್ಲ, ಪಾದಕ್ಕೆ ತಾಕಿದ ನೆನಪಾಗಿ ಬಿಡುತ್ತಂತೆ. ಅದಕ್ಕೆ ಭಗವಂತ ತನ್ನ ಬೆರಳಿಗೆ ಸಮಾಧಾನ ಮಾಡಬೇಕು ಅಂತ ತಾನೇ ಬಾಯಿಯ ಹತ್ತಿರಕ್ಕೆ ತಂದು ಆ ಪಾದಕ್ಕೆ ಸಮಾಧಾನ ಹೇಳ್ತಿದ್ದಂತೆ. ಮಗು, ಬೆರಳೇ, ಕೂಸೆ, ನಿನಗೆ ಅವತ್ತು ನೋವಾಯಿತು, ನಿನಗೆ ಸಮಾಧಾನ ಮಾಡಲಿಕ್ಕಾಗಲಿಲ್ಲ, ಬೇಜಾರು ಮಾಡಿಕೊಳ್ಬೇಡ ಅಂತ ಬೆರಳಿಗೆ ಮುತ್ತಿಕ್ಕಿ ಹೇಳ್ತಾ ಇದ್ದ ಪರಮಾತ್ಮ ಅಂತ ಕಾಣ್ತಾ ಇದೆ ಅಂತ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡುತ್ತಾರೆ. ಸಂಗೃಹ್ಯ ಚುಂಬತಿ ಶಿಶು ಪ್ರಕೃತಿಶಯಾನ. ಭಗವಂತ ಹೀಗಿದ್ದ ಅಂತ. ಅಷ್ಟೇ ಅಲ್ಲ, ಇನ್ನೊಂದು ಅನುಸಂಧಾನವನ್ನು ಇಟ್ಟುಕೊಂಡಿದ್ರಂತೆ. ಏನು ಅಂದರೆ, ಪರಮಾತ್ಮನಾಗಬೇಕಾದ್ರೆ ಪಾದವನ್ನು ಬೆರಳನ್ನು ಬಾಯಿಲಿಟ್ಟುಕೊಂಡು ಚೀಪ್ತಿದ್ನಲ್ಲ. ಯಾಕೆ ಅಂದರೆ, ನಿತ್ಯವೂ ತನ್ನ ಭಕ್ತರೆಲ್ಲರೂ ಕೂಡ ಸೇರಿಕೊಂಡು ಭಕ್ತಿಯ ರಸವನ್ನು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡುತ್ತಿದ್ದಾರೆ. ದೇವರಿಗೆ ಅನ್ನಿಸ್ತಂತೆ, ನನ್ನ ಭಕ್ತರು ನನಗೆ ಸಮರ್ಪಣೆ ಮಾಡಿರುವಂಥ ಏನು ಆ ಭಕ್ತಿಯ ರಸ ಇದೆ, ಅದು ಎಷ್ಟು ರುಚಿಯಾಗಿದೆ ನೋಡೋಣ ಅಂತ ಪಾದವನ್ನು ಬಾಯಲ್ಲಿಟ್ಟುಕೊಂಡಂತೆ ಆ ರುಚಿಯನ್ನು ಸವಿತಾ ಬಹಳ ರುಚಿಯಾಗಿದೆ ಅಂತ ಬಾಯಲ್ಲೇ ಇಟ್ಟುಕೊಂಡಿದ್ದಂತೆ ಪರಮಾತ್ಮ. ಅದನ್ನು ಬಿಡಿಸ್ತಾ ಇದ್ರು ಗೋಪಿಯರು, ಅದಕ್ಕೆ ಬೇಸರ ಮಾಡಿಕೊಂಡ ಅಂತ ಹಿನ್ನೆಲೆಯನ್ನು ಹೇಳುತ್ತಾರೆ. ಹೀಗೆ ಭಗವಂತ ತೊಟ್ಟಿಲಲ್ಲೇ ಒಂದು ಅದ್ಭುತವಾದಂಥ ಲೀಲೆಗಳನ್ನೆಲ್ಲವನ್ನು ಕೂಡ ತೋರಿಸ್ತಿದ್ದಂತೆ. ಇನ್ನೂ ಸ್ವಲ್ಪ ದೊಡ್ಡವನಾದ ಪರಮಾತ್ಮ ನಿಧಾನವಾಗಿ ಅಂಬೆಗಾಲನ್ನಿಟ್ಟ ಸ್ವಲ್ಪ ಆಗ್ತಾ ಇರುವಾಗ ತೊದಲು ನುಡಿಗಳನ್ನು ಮಾತನಾಡ್ತಾ ಇದ್ದಂತೆ ಪರಮಾತ್ಮ. ಆ ತೊದಲು ನುಡಿಗಳನ್ನು ಮಾತನಾಡುವಾಗ ಒಮ್ಮೆ ಈ ಮಕ್ಕಳಿರ್ತಾರಲ್ಲ, ಹೆತ್ತ ತಾಯಿಗೆ ಗೊತ್ತು ಅದರ ಕಷ್ಟ ಏನು ಅಂತ. ಯಾವಾಗಲೂ ಜೊತೆಗೆ ಓಡಾಡ್ತಿರ್ತಾರೆ. ಹಾಗೆ ಯಶೋದೆಯ ಸೆರಗನ್ನು ಹಿಡ್ಕೊಂಡು ಕೃಷ್ಣ ಯಾವಾಗಲೂ ಎತ್ತುಕೋ ಅಂತ, ಎತ್ವಹದೇಯಮ್ಮ ಎನ್ನನು ಎತ್ತೀಕೋಯಮ್ಮ ಅಂತ ಪುರಂದರದಾಸರು ಹೇಳಿದಂತೆ ಎತ್ತುಕೋ ಅಂತ ಹೇಳ್ತಿದ್ದಂತೆ. ಯಾವಾಗಲೂ ಕೂಡ ಯಾವಾಗಲೂ ಎತ್ತಿಕೋ ಅಂತ ಹೇಳಿದರೆ ಯಶೋದೆ ಹೇಳ್ತಿದ್ಲಂತೆ, ಕೃಷ್ಣ ಎಷ್ಟೊತ್ತು ಎತ್ಕೊಂಡಿರ್ಲಿಕ್ಕಾಗುತ್ತೋ, ನೀನೊಂದು ಅರ್ಧ ಗಂಟೆ ಮಲ್ಕೊಂಡಿ ಅಂತ ಆದರೆ
ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ತೇನೋ, ಅದಕ್ಕೆ ಸ್ವಲ್ಪ ಅವಕಾಶವನ್ನು ಮಾಡಿಕೊಡು ಅಂತ ಕೇಳ್ತಿದ್ಲಂತೆ. ಇಲ್ಲ ಅಂದರೆ ಇಲ್ಲ, ಕೃಷ್ಣ ಕೇಳ್ತಾನೆ ಇರಲಿಲ್ಲ. ಅದಕ್ಕೆ ಕೊನೆಗೆ ಭಾಳ ಕೇಳ್ಕೊಂಡದ್ದಕ್ಕೆ ಕೃಷ್ಣ ಹೇಳಿದ್ದಂತೆ, ಹಾಗಾದರೆ ನಾನು ಮಲಗಬೇಕು ಅಂದರೆ ನೀನು ಹಾಡು ಹೇಳು, ಹಾಡು ಹೇಳಿದರೆ ನಾನು ಮಲ್ಕೊಳ್ತೇನೆ ಅಂತ ಹೇಳಿದ್ನಂತೆ. ಹಾಡು ಹೇಳಿದರೆ ಮಲ್ಕೊಳ್ತೇನೆ ಅಂತ ಹೇಳಿದಾಗ ಪರಮಾತ್ಮ ಆಯಿತು ಅಂತ ತೊಟ್ಟಿಲಲ್ಲಿ ಹಾಕಿ ಭಗವಂತನನ್ನು ತೂಗಿ ಹಾಡ್ತಾ ಇದ್ದಾಳಂತೆ. ಗುಣನಿಧಿಯೇ ನಿನ್ನ ಎತ್ತಿಕೊಂಡಿದ್ದಾರೆ, ಮನೆಯ ಕೆಲಸವನ್ನು ಯಾರು ಮಾಡುವರೋ, ಮನಕ್ಕೆ ಸುಖ ನಿದ್ರೆಯ ತಂದುಕೋ ಬೇಗ, ಪಣಿಶಯನನೆ ನಿನ್ನ ಪಾಡಿ ತೂಗುವೆನೋ. ಜೋ ಜೋ ಕೃಷ್ಣ ಮಲಗು ಮಲಗು ಅಂತ ಹಾಡಿ ಮಲಗಿಸಿದರೆ ಭಗವಂತ ಮಲಗಿದಲ್ಲೇ ಕೇಳ್ತಾ ಇದ್ದಂತೆ ತಾಯಿಯನ್ನು, ಅಮ್ಮ ಯಾವಾಗ ನೋಡಲಿ ನನ್ನನ್ನು ಮಲಗು 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 ಅಂತ ಮಲಗಿಸ್ತಾ ಇರ್ತೀಯಲ್ಲಮ್ಮ, ಯಾಕಮ್ಮ ಮಲಗಬೇಕು ಅಂತ ಕೇಳಿದ್ನಂತೆ. ನಿದ್ದೆ ಯಾಕೆ ಮಾಡಬೇಕು ಅಂತ ಕೇಳಿದ. ಬೇರೆ ಮಕ್ಕಳೇನಾದರೂ ತಾಯಂದ್ರನ್ನ ಹೀಗೆ ಕೇಳಿದರೆ ತಾಯಂದ್ರೆ ಎರಡು ಬಡದು ಸುಮ್ಮನೆ ಮಲಗಂದ್ರೆ ಮಲಗಬೇಕು ಅಂತ ಹೇಳ್ತಿದ್ರು. ಯಶೋದೆ ಹಾಗೆ ಹೇಳಲಿಲ್ಲ. ಮಕ್ಕಳು ಕೇಳುವ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು ಅಂತ ತಾಯಿ ಹೇಳಿದ್ಲಂತೆ. ಕೂಸು ಕೃಷ್ಣ, ನೀನು ಮಲಗಿದರೆ ಆಗ ತಿಂದದ್ದೆಲ್ಲ ಜೀರ್ಣ ಆಗುತ್ತೋ, ತಿಂದದ್ದೆಲ್ಲ ಜೀರ್ಣ ಆಯಿತು ಅಂತ ಆದರೆ ಮತ್ತೆ ನಿನಗೇನಾದರೂ ತಿನ್ಲಿಕ್ಕೆ ಕೊಡ್ತೇನೆ, ಅದಕ್ಕೋಸ್ಕರ ಮಲಗು ನೀನು ಅಂತ ಹೇಳಿದ್ಲಂತೆ. ಆಯಿತು ಅಂತ ಕೃಷ್ಣ ಮಕ್ಕಳಿಗೆ ತಿನ್ನೋದು ಅಂದ್ರೇ ಖುಷಿ, ಆಯಿತು ಅಂತ ಮಲಗ್ತೇನೆ ಎಂದ. ಅಲ್ಲಮ್ಮ ನಿದ್ದೆ ಅಂದರೆ ಏನು ಅಂತ ಕೇಳಿದ. ಏನು ಹೇಳಬೇಕು? ನಿದ್ದೆ ಅಂದರೆ ಕಣ್ಮುಚ್ಚಿ ಮಲಗೋದಷ್ಟೇ ಅನ್ಬೇಕು. ಆದರೆ ತಾಯಿ ಹೇಳಿದ್ಲಂತೆ, ಅವಳಿಗೆಲ್ಲ ಗೊತ್ತಿತ್ತು ಶಾಸ್ತ್ರ, ಅದಕ್ಕೆ ಹೇಳಿದ್ಲು, ನಿದ್ದೆ ಅಂದರೆ ಒಳಗೆ ಭಗವಂತ ಪ್ರಾಜ್ಞನಾಮಕನಾದ ಪರಮಾತ್ಮ ಇರ್ತಾನೆ, ಜೀವನನ್ನು ಪ್ರಾಜ್ಞನಾಮಕ ಪರಮಾತ್ಮ ಆಲಿಂಗನೆ ಮಾಡೋದಿದೆಯಲ್ವ, ಅದನ್ನೇ ನಿದ್ದೆ ಅಂತ ಕರೀತಾರೆ. ಓ ಹೌದಮ್ಮ, ನಾನು ನಿದ್ದೆ ಮಾಡ್ತೇನೆ ಅಂತ ಪರಮಾತ್ಮ ಏನು ಮಾಡಿದ? ಕೃಷ್ಣ ತನ್ನನ್ನು ತಾನೇ ಆಲಿಂಗನೆ ಮಾಡಿಕೊಂಡ. ಯಾಕೆ? ತಾನೇ ಪ್ರಾಜ್ಞನಾಮಕ, ತಾನೇ ಆಲಿಂಗನೆ ಮಾಡಿಕೊಂಡು ಕ್ಷಣ ಮಾತ್ರದಲ್ಲೇನೆ ಪರಮಾತ್ಮ ಕಣ್ಣು ಬಿಟ್ಟು ಹೇಳಿದ್ದಂತೆ, ಅಮ್ಮ ನನ್ನ ನಿದ್ದೆ ಎಲ್ಲ ಮುಗೀತು, ಮತ್ತೇನಾದ್ರು ತಿನ್ಲಿಕ್ಕೆ ಕೊಡು ಅಂತ ಕೇಳಿದ್ನಂತೆ ದೇವರು. ಹೀಗೆ ಕೃಷ್ಣ ಅವನ ಲೀಲೆಗಳನ್ನು ತೋರಿಸ್ತಾ ಇದ್ದ ಪರಮಾತ್ಮ. ಇಲ್ಲ, ಮತ್ತೆ ಮಲಗು ಮಲಗು ಅಂತ ಹಾಡು ಹೇಳಲಿಕ್ಕೆ ಶುರು ಮಾಡಿದ್ಲಂತೆ. ಮತ್ತೆ ಹಾಡು ಹೇಳ್ತಾ ಇರಬೇಕಾದ್ರೆ ಆ ಸಂದರ್ಭದಲ್ಲಿ ಆ ಕೃಷ್ಣ ಪರಮಾತ್ಮ ಕೇಳಿದ್ನಂತೆ ತಾಯಿಯನ್ನು, ಅಮ್ಮ ಹಾಡು ಹೇಳು ಅಂದರೆ ಸಾಕು, ಯಾವಾಗಲೂ ಇದು ಒಂದೇ ಹಾಡು ಹೇಳ್ತಿರ್ತೀಯಲ್ಲ ಯಾಕೆ ಅಂತ. ಯಾವಾಗ ನೋಡಲಿ ಹೇಳೋದು ಯಾವುದು ಅಂದರೆ ಶೇಷಶಾಹಿಯಾದ ಪರಮಾತ್ಮ ಇದ್ದಾನಲ್ಲ, ಪಾಲಗಾಡಲೋಳು ಪವಡಿಸಿದವನೇ, ಆಲದ ಎಲೆ ಮೇಲೆ ಮಲಗಿದ್ದ ಶಿಶುವೇ, ಶ್ರೀಲಲಿತಾಂಗಿಯರ ಚಿತ್ತದೊಲ್ಲಭನೇ, ಬಾಲ ನಿನ್ನನು ಪಾಡಿ ತೂಗುವೇನಯ್ಯ. ಜೋ ಜೋ ಕೃಷ್ಣ ಮಲಗು ಮಲಗು ಅಂತ ಯಾವಾಗಲೂ ಇದು ಒಂದೇ ಹಾಡು ಹೇಳ್ತೀಯಲ್ಲಮ್ಮ, ಯಾಕೆ ಬೇರೆ ಹಾಡು ಬರಲ್ವೇನು ನಿನಗೆ? ಬರಲ್ಲ ಅಂತಾಗಿದ್ದರೆ ಎಲ್ಲಾದರೂ ಒಂದು 4 ಭಜನಾ ಸಂಘಕ್ಕೆ ಸೇರಿದ್ರೆ ಆದರೂ ಕೂಡ ಹೇಳ್ಕೊಡ್ತಿದ್ರು, ಯಾಕೆ ಹೋಗಲಿಲ್ಲ ನೀನು ಅಂತ ಕೇಳಿದ್ನಂತೆ ಕೃಷ್ಣ. ಸಿಟ್ಟು ಬಂತು ಅವಳಿಗೆ. ಆಗಿನ ಕಾಲದ ಹೆಣ್ಣುಮಕ್ಕಳಿಗೆಲ್ಲ ಹಾಡು ಅನ್ನೋದು ಬರ್ತಿತ್ತಂತ ಅವರಿಗೆ. ಅಂಥದ್ರಲ್ಲಿ ಹಾಡು ಬರಲ್ಲ ಅಂದ್ಕೂಡಲೇ ಸಿಟ್ಟು ಬಂತು ಅವಳಿಗೆ. ನನಗೆ ಯಾಕೋ ಹಾಡು ಬರಲ್ಲ, ನಾನೇ 10 ಭಜನಾ ಸಂಘಗಳಿಗೆ ಅಧ್ಯಕ್ಷಳಿದ್ದೀನಿ ಎಂದಂತವಳು. ಅಷ್ಟು ಹೇಳಿದ ಕೂಡಲೇ ಕೃಷ್ಣ ಮತ್ತೆ ಯಾಕೆ ಇದು ಒಂದೇ ಹಾಡು ಹೇಳ್ತಿಯಲ್ಲ ಅಂದರೆ, ನೋಡು ಶೇಷಶಾಹಿಯಾದ ಭಗವಂತ ಇದ್ದಾನಲ್ಲ, ಯಾವಾಗಲೂ ಕ್ಷೀರ ಸಮುದ್ರದಲ್ಲಿ ಹಾಯಾಗಿ ಮಲಗಿರ್ತಾನೆ, ಒಳ್ಳೆ ನಿದ್ದೆ ಅವನದ್ದು. ಆದ್ದರಿಂದ ಅವನ ಹಾಡನ್ನು ಹೇಳಿದರೆ ಅವನು ಕೇಳಿಸ್ಕೊಂಡು ನಿನಗೂ ಒಳ್ಳೆ ನಿದ್ದೆ ಕೊಡ್ತಾನೆ, ಅದಕ್ಕೋಸ್ಕರ ಅವನ ಹಾಡನ್ನು ಹೇಳ್ತೇನೆ ಎಂದಂತೆ. ಇಷ್ಟು ಹೇಳುವಾಗ ಕೃಷ್ಣ ಕೇಳ್ತಾನೆ, ಅಮ್ಮ ಆ ಶೇಷಶಾಹಿ ಯಾವಾಗಲೂ ಕೂಡ ನಿದ್ದೆ ಮಾಡಿರ್ತಾನೆ ಅಂತಾದರೆ ಅವನ ಹಾಡನ್ನು ನೀನು ಹೇಳಿದರೆ ಅವನು ಕೇಳಿಸ್ಕೊಂಡು ನನಗೆ ನಿದ್ದೆ ಕೊಡಬೇಕು. ಆದರೆ ಅವನೇ ಯಾವಾಗಲೂ ನಿದ್ದೆ ಮಾಡಿದ್ದ ಅಂತಾದರೆ ಅವನು ಕೇಳಿಸ್ಕೊಳ್ಳೋದು ಹೇಗೆ, ನನಗೆ ನಿದ್ದೆ ಕೊಡೋದು ಹೇಗೆ ಅಂತ ಕೇಳಿದ್ನಂತೆ. ಇದಕ್ಕೇನು ಉತ್ತರ ಕೊಡಬೇಕು? ಉತ್ತರವೇ ಇಲ್ಲ. ತತ್ತರ ನಿಂತೋಯ್ತು ಎಲ್ಲವೂ ಕೂಡ. ಎಲ್ಲ ನಿಂತಾಗ ಆ ಸಂದರ್ಭದಲ್ಲಿ ಇದರ ಮೂಲಕವಾಗಿ ಜಗತ್ತಿಗೆ ಸಂದೇಶ ಕೊಟ್ಟ ಪರಮಾತ್ಮ, ದೇವರಿಗೆ ನಿದ್ದೆ ಎನ್ನುವುದು ಇಲ್ಲ, ದೇವರು ನಿದ್ದೆ ಮಾಡೋದಿಲ್ಲ ಪರಮಾತ್ಮ. ಅಂದರೆ ದೇವರ ನಿದ್ದೆ ಅಂತ ಹೇಳಿದರೆ ಅಭಿಪ್ರಾಯ ಏನು? ಚಾತುರ್ಮಾಸ್ಯದಲ್ಲಿ ನಿದ್ದೆ ಮಾಡ್ತಾನೆ ಅಂದರೆ ಅಭಿಪ್ರಾಯ ಏನು ಅಂತ ಹೇಳಿದರೆ, ಭಗವಂತ ನಿದ್ದೆ ಮಾಡೋದು ಅಂತ ಹೇಳಿದರೆ ಅವನದ್ದು ಯೋಗ ನಿದ್ರೆ ಅಂತ ಅರ್ಥ. ನಾವೆಲ್ಲ ನಿದ್ದೆ ಮಾಡೋದು ಅಂತ ಹೇಳಿದರೆ ನಮ್ಮದೆಲ್ಲವೂ ಕೂಡ ಭೋಗ ನಿದ್ರೆ ಅಂತ ಅರ್ಥ. ಆದ್ದರಿಂದಾಗಿ ಪರಮಾತ್ಮನ ನಿದ್ರೆಗೂ ನಮ್ಮ ನಿದ್ರೆಗೂ ಬಹಳ ವ್ಯತ್ಯಾಸ ಇದೆ. ಭೋಗ ನಿದ್ರೆ ಮತ್ತು ಯೋಗ ನಿದ್ರೆಗೆ ವ್ಯತ್ಯಾಸ ಏನು ಗೊತ್ತಾ? ಯಾರು ಈ ಯೋಗ ನಿದ್ರೆ ಅಂತ ಹೇಳಿದರೆ
ನಿದ್ದೆ ಅಂದರೆ ಎಚ್ಚರದಲ್ಲೇ ಇರ್ತಾರಂತೆ ಯಾವಾಗಲೂ ಕೂಡ. ಅವರಿಗೆ ನಿದ್ದೆ ಅನ್ನುವಂಥದ್ದು ಇರಲ್ಲ. ಅಂದರೆ ಯಾವಾಗಲೂ ಎಚ್ಚರದಿಂದ, ಯೋಗ ನಿದ್ರೆ ಅಂತ ಕರೀತಾರೆ. ಅವರು ಸುಮ್ಮನೆ ನಿದ್ದೆ ಮಾಡೋದು ಅಂತ, ಯಾವಾಗಲೂ ಎಚ್ಚರದಲ್ಲಿರ್ತಾನೆ ಪರಮಾತ್ಮ. ನಮ್ದು ಹಾಗಲ್ಲ, ಎಚ್ಚರದಲ್ಲೇ ನಿದ್ದೆ ಮಾಡ್ತಿರ್ತೀವಿ ನಾವು. ಅವ್ರು ನಿದ್ದೆಯಲ್ಲೂ ಎಚ್ಚರದಲ್ಲಿರ್ತಾರೆ, ನಮ್ಮದು ಎಚ್ಚರದಲ್ಲೇ ನಿದ್ದೆಯನ್ನು ಮಾಡ್ತೀವಂತೆ. ಹೀಗೆ ನಮ್ಮ ನಿದ್ದೆಗೂ ಅವರ ನಿದ್ದೆಗೂ ಕೂಡ ವ್ಯತ್ಯಾಸ ಎನ್ನುವಂಥದ್ದಿದೆ ಅಂತ. ಆದ್ದರಿಂದ ಮಹಾತ್ಮರು ಜ್ಞಾನಿಗಳೆಲ್ಲ ಮಾಡುವ ನಿದ್ದೆ ಏನಿದೆ ಅದೆಲ್ಲವೂ ಕೂಡ ಯೋಗ ನಿದ್ದೆ ಅಂತ ಕರೀತಾರೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳಬೇಕಾದ್ರೆ ಜಗನ್ನಾಥದಾಸರು ಇದನ್ನೇ ಹೇಳುತ್ತಾರೆ, ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ವಂದ್ಯರ ತೂಗೀರೆ. ಅವರನ್ನು ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಅಂತ, ಯೋಗ ನಿದ್ರೆ ಮಾಡುವವರು ಅಂತ ಹೇಳುತ್ತಾರೆ. ಹಾಗೆ ಭಗವಂತ ಇದನ್ನು ತೋರಿಸಿಕೊಟ್ಟ, ಜಗತ್ತಿಗೆ ಸಂದೇಶ ಕೊಟ್ಟ, ದೇವರಿಗೆ ನಿದ್ದೆ ಎನ್ನುವಂಥದ್ದಿಲ್ಲ ಅಂತ. ಹೀಗೆ ಭಗವಂತ ಲೀಲೆಗಳನ್ನು ತೋರಿಸ್ತಾ ಇನ್ನೂ ಸ್ವಲ್ಪ ದೊಡ್ಡವನಾದಂತೆ ಪರಮಾತ್ಮ. ಇನ್ನೂ ಸ್ವಲ್ಪ ದೊಡ್ಡವನಾದವನು ಎಲ್ಲ ಕಡೆಯಲ್ಲೂ ಕೂಡ ಓಡಾಡಲಿಕ್ಕೆ ಶುರು ಮಾಡಿದಂತೆ ದೇವರು ಓಡಾಡ್ತಾ ಇದ್ದ. ಮನೆ ಮನೆಗಳಿಗೂ ಕೂಡ ಬೆಣ್ಣೆ ಕಳ್ಳತನ ಮಾಡಲಿಕ್ಕೆ ಅಂತ ಹೊರಟನಂತೆ ಪರಮಾತ್ಮ. ಪ್ರತಿ ಮನೆಗಳಲ್ಲೂ ಕೂಡ ಬೆಣ್ಣೆಯನ್ನು ಕಳ್ಳತನ ಮಾಡುತ್ತಿದ್ದಂತೆ ದೇವರು. ಎಲ್ಲ ಮನೆಗಳಲ್ಲೂ ಕೂಡ ಬೆಣ್ಣೆ ಕಳ್ಳತನಕ್ಕೆ ಅಂತ ಕೃಷ್ಣ ಪರಮಾತ್ಮ ಹೋಗ್ತಾ ಇದ್ದಾಗ ಒಬ್ಬೊಬ್ಬರು ಕೂಡ ಯಾರ ಕೈಗೂ ಸಿಗಾಕ್ಕೊಳ್ತಿರ್ಲಿಲ್ಲ ಕೃಷ್ಣ. ಒಂದು ಮನೆಗೆ ಹೋಗಿದ್ದಂತೆ ಒಂದು ಸರ್ತಿ ಕೃಷ್ಣ ಪರಮಾತ್ಮ ಬೆಣ್ಣೆ ಕಳ್ಳತನ ಮಾಡಲಿಕ್ಕೆ ಅಂತ ಹೋದನಂತೆ. ಬೆಣ್ಣೆ ಕಳ್ಳತನ ಮಾಡಲಿಕ್ಕೆ ಅಂತ ಹೋದಾಗ ಒಳಗಡೆ ಬೆಣ್ಣೆಯನ್ನು ಏನು ಮಾಡಿದ್ರಂತೆ, ಕೃಷ್ಣ ಬರ್ತಾನೆ ಅಂತ ಗೊತ್ತಿದ್ದೇನೆ ಮೇಲೆ ಕಟ್ಟಿಟ್ಟಿದ್ರಂತ. ಅದನ್ನು ಮೇಲೆ ಕಟ್ಟಿಟ್ಟಾಗ ಆ ಬೆಣ್ಣೆಯನ್ನು ಪರಮಾತ್ಮ ಏನು ಮಾಡಿದ, ಹೋದಾಗ ಆ ಬೆಣ್ಣೆ ಸಿಗಲಿಲ್ಲ. ಅದಕ್ಕೇನು ಮಾಡಿದ್ನಂತೆ ದೇವರು, ಒಂದು ದೊಡ್ಡ ಪಾತ್ರೆಯನ್ನು ತಂದು ಡಬ್ಬ ಹಾಕಿದ್ನಂತೆ. ಆ ಪಾತ್ರೆ ಮೇಲೆ ಒಂದು ಸಣ್ಣ ಪಾತ್ರೆ ಹಾಕಿದ, ಅದರ ಮೇಲೆ ಒಂದು ಕೊಡವನ್ನು ಹಾಕಿದ, ಆ ಕೊಡದ ಮೇಲೆ ಒಂದು ತಂಬಿಗೆ, ಆ ತಂಬಿಗೆ ಮೇಲೆ ಒಂದು ಲೋಟ, ಆ ಲೋಟದ ಮೇಲೆ ಒಂದು ಸಣ್ಣ ಮಿಳ್ಳಿ, ಅದರ ಮೇಲೆ ಹತ್ತಿ ಬೆಣ್ಣೆ ಪಾತ್ರೆ ಕೈ ಹಾಕಿ ಅಲ್ಲಿಂದಲೇ ನರ್ತನೆ ಮಾಡ್ತಿದ್ದಂತೆ, ನನಗೆ ಬೆಣ್ಣೆ ಸಿಕ್ತು ಅಂತ ಖುಷಿಯಲ್ಲಿ. ಎಂಥ ಲೀಲೆ ಭಗವಂತನದ್ದು, ಕೃಷ್ಣ ಪರಮಾತ್ಮನದ್ದು. ಹೀಗೆಲ್ಲ ಮನೆಯಲ್ಲೂ ಕೂಡ ಕಳ್ಳತನ ಮಾಡ್ತಿದ್ದ, ಯಾವ ಮನೆಯಲ್ಲೂ ಕೂಡ ಸಿಗಾಕ್ಕೊಳ್ತಿರ್ಲಿಲ್ಲಂತೆ ಪರಮಾತ್ಮ. ಈಗ ಎಲ್ಲ ಕಡೆ ಓಡಾಡ್ತಿದ್ದಂತೆ. ದೇವರೊಂದು ಸರ್ತಿ ಇದೇ ರೀತಿ ಬೆಣ್ಣೆ ಕಳ್ಳತನ ಮಾಡಿಕೊಂಡು ಓಡೋಡಿ ಹೋಗ್ತಾ ಇದ್ದರೆ ಒಬ್ಬ ಗೋಪಿ ಹಿಂದಿಂದೆ ಓಡಿ ಬಂದಂತೆ ಕೃಷ್ಣನನ್ನು ಹಿಡ್ಕೊಳ್ಬೇಕು ಅಂತ. ಕೃಷ್ಣನನ್ನು ಹಿಡ್ಕೊಳ್ಬೇಕು ಅಂತ ಬಂದರೆ ಕೃಷ್ಣ ಪರಮಾತ್ಮ ಓಡ್ತಿದ್ನಲ್ಲ, ಅದು ಹೇಗಿತ್ತು ಅಂದರೆ ತಲೆ ತುಂಬ ಮಲ್ಲಿಗೆ ಹೂವನ್ನು ಮುಡಿದಿದ್ದಂಥವಳು. ಕೃಷ್ಣ ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗ್ತಿದ್ರೆ ಅವಳು ರಭಸದಿಂದ ಓಡುವಾಗ ತನ್ನ ತಲೆಯಲ್ಲಿ ಮುಡಿದ ಮಲ್ಲಿಗೆ ಎಲ್ಲ ಉದುರುದುರಿ ಬೀಳುತ್ತಿತ್ತು. ಅದು ಕೃಷ್ಣನ ಪಾದಗಳಿಗೆ ಅರ್ಚನೆ ಮಾಡಿದಂತೆ ಕಾಣಿಸ್ತಿತ್ತು ಅಂತ ವಾದಿರಾಜರು ವರ್ಣನೆ ಮಾಡುತ್ತಾರೆ. ಹೀಗೆ ಪರಮಾತ್ಮ ಇಂಥ ಲೀಲೆಗಳನ್ನು ಭಕ್ತರಿಂದ ಸೇವೆಯನ್ನು ಸ್ವೀಕಾರ ಮಾಡಿದ್ದಾನಂತೆ ಭಗವಂತ. ಯಾರ್ಯಾರಿಗಾಗಬೇಕಾದ್ರೆ ಪುಣ್ಯ ಇರಲಿಲ್ವೋ ಅವರಿಗೆ ಮನೆಗಳಲ್ಲಿ ಬೆಣ್ಣೆಯನ್ನು ಕಳ್ಳತನ ಮಾಡೋದ್ರ ಮೂಲಕ ಪುಣ್ಯವನ್ನು ಕೊಟ್ಟ. ಯಾರು ಹೆಚ್ಚು ಪುಣ್ಯವನ್ನು ಮಾಡಿದ್ರೋ ಅವರು ಕೃಷ್ಣ ಬೆಣ್ಣೆಯನ್ನು ಕದ್ದು ಅವರು ತನ್ನನ್ನು ಬೈಯುವಂತೆ ಮಾಡಿ ಪುಣ್ಯವನ್ನು ಹ್ರಾಸ ಮಾಡಿದ್ದಂತೆ ಭಗವಂತ. ಹೀಗೆಲ್ಲ ಎಲ್ಲ ಕಡೆಯಲ್ಲೂ ಕೂಡ ಲೀಲೆ ತೋರಿಸಿದ ಪರಮಾತ್ಮ. ಒಮ್ಮೆ ಏನಾಯಿತಂತೆ, ಭಗವಂತ ಒಂದು ಗೋಪಿಯ ಮನೆಗೆ ಹೋದನಂತೆ. ಗೋಪಿ ಮನೆಗೆ ಹೋಗಬೇಕಾದ್ರೆ ಅಲ್ಲಿ ಕೃಷ್ಣನಿಗೆ ಹೇಳಿದ್ರಂತೆ, ದೇವರ ಕೋಣೆಯಲ್ಲಿ ಎಲ್ಲ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಜೋಡಿಸಿದ್ಲು. ಎಲ್ಲ ಜೋಡಿಸಿರುವಂಥ ಕಾಲದಲ್ಲಿ ಕೃಷ್ಣ ಹೋದ ಅಲ್ಲಿಗೆ. ಕೃಷ್ಣ ಹೋಗಿ ಬೆಣ್ಣೆ ತಿನ್ನಬೇಕು ಅಂತ ಹೋಗಿದ್ದವನು. ಅವಳು ಹೇಳಿದ್ಲು ಗೋಪಿ, ನೋಡು ಕೃಷ್ಣ, ನೀನು ಏನು ತಿನ್ನಬಾರ್ದು ಮುಟ್ಟಬಾರ್ದು, ಎಲ್ಲ ದೇವ್ರ ನೈವೇದ್ಯಕ್ಕಿಟ್ಟಿರೋದು, ಏನೂ ಮಾಡಬೇಡ ನೀನು ಅಂತ ಹೇಳಿದ್ರಂತೆ. ಏನು ಮಾಡಬೇಡ ಅಂತ ಹೇಳಿದಾಗ ಆಯಿತು ಅಂದ ಕೃಷ್ಣ. ಅವಳು ಅಡಿಗೆ ಮನೆಗೆ ಹೋಗಿ ಈ ಕಡೆ ಬರೋದ್ರೊಳಗೇನೆ ಕೃಷ್ಣ ಪರಮಾತ್ಮ ಏನು ಮಾಡಿದ್ನಂತೆ, ಎಲ್ಲ ಪದಾರ್ಥಗಳನ್ನು ಕೂಡ ತಿಂದು ಹಾಕಿದ್ನಂತೆ. ತಿಂದು ಕೂಡಲೇ ಆಗ ಬಂದು ಕೇಳ್ತಾಳೆ ಅವಳು ಗೋಪಿ, ಎಲ್ಲಾ ಕೃಷ್ಣ ಏನೋ ಇದು, ನಾನು ಹೇಳಿದ್ನಲ್ಲೋ ತಿನ್ನಬೇಡ ಅಂತ ಹೇಳಿದ್ರಿ ಅಂದರೆ ಕೃಷ್ಣ ಹೇಳಿದ, ದೇವರ ಸಮರ್ಪಣೆಗೋಸ್ಕರ ಇಟ್ಟಿದ್ದೆ ಅಲ್ವ ನೀನು. ಹೌದು, ಮತ್ತು ನೀನು ಯಾಕೆ ತಿಂದೆ ಅಂದರೆ ನಾನೇ ದೇವರು ಅಂತ ಹೇಳ್ತಾನಂತೆ ಪರಮಾತ್ಮ. ಏನು ಹೇಳಬೇಕು ಈ ಕೃಷ್ಣನಿಗೆ ಅಂತ ಈ ರೀತಿ ಯಶೋದೆಯ ಬಳಿಗೆ ಬಂದು ಕಂಪ್ಲೇಂಟ್ಗಳನ್ನೆಲ್ಲವನ್ನು ಕೂಡ ಹೇಳ್ತಿದ್ರಂತೆ. ಹೀಗೆ ಭಗವಂತನ ಒಂದೊಂದು ಲೀಲೆಗಳು ಕೂಡ ಪರಮಾತ್ಮನದ್ದು ಅದ್ಭುತವಾಗಿತ್ತು ಅಂತ ಹೇಳ್ತಾರೆ. ಇದೇ ರೀತಿಯಲ್ಲಿ ಮತ್ತೊಬ್ಬ ಗೋಪಿ ಮನೆಗೆ ಹೋಗಿದ್ದಂತೆ ಪರಮಾತ್ಮ. ಆ ಗೋಪಿ ಮನೆಯಲ್ಲಿ ಏನಾಯಿತು, ಕೃಷ್ಣ ಬೆಣ್ಣೆ ಕಳ್ಳತನ ಮಾಡ್ತಾ ಇರುವಾಗ ಅಕಸ್ಮಾತ್ ಕೃಷ್ಣ ಸಿಗಾಕೊಂಡ್ಬಿಟ್ನಂತೆ. ಗೋಪಿ ಹಿಡ್ಕೊಂಡ್ಲು, ನಿಮ್ಮಮ್ಮ ಎಷ್ಟು ಸರ್ತಿ ಹೇಳಿದರೂ ಕೂಡ ನಂಬೋದಿಲ್ಲ, ಬಾ ಇವತ್ತು ನಿನ್ನ ರೆಡ್ ಹ್ಯಾಂಡಾಗಿ ಹಿಡ್ಕೊಂಡು ಹೋಗ್ತೇನೆ ನಾನು ಅಂತ ಕೃಷ್ಣನ ಕೈಯನ್ನು ಹಿಡ್ಕೊಂಡು ಗೋಪಿ ಆ ಯಶೋದೆಯ ಮನೆಯ ತನಕ ಹೋದ್ಲಂತೆ. ಯಶೋದೆಯನ್ನು ಕರೆದ್ಲು, ನೋಡಿ ಯಶೋದೆ, ನಿನ್ನ ಮಗ ನನ್ನ ಮನೆಗೆ ಬಂದು ಬೆಣ್ಣೆ ತಿಂತಿದ್ದಾನೆ ಅಂತ. ಯಶೋದೆ ಮನೆಯಿಂದ ಹೊರಗೆ ಬಂದ್ಲು. ನೋಡ್ತಾಳೆ, ಏನು ಅಂತ ನೋಡಿದರೆ, ನೋಡಿಲ್ಲಿ ಅಂದ್ಲು. ಏನು ಅಂದರೆ ಕೈಯಲ್ಲಿ ಒಂದು ಕೂಸನ್ನು ಹಿಡ್ಕೊಂಡು ಬಂದಿದ್ದಾಳೆ. ಯಾರು ಅಂದರೆ ಕೃಷ್ಣ ಅಂದ್ಲು. ಅಯ್ಯೋ ತಾಯಿ, ಕೃಷ್ಣ ಅಲ್ಲಮ್ಮ, ನಿನ್ನ ಮಗ ಅವನು ಅಂತ.
ಅಂದರೆ ಕೃಷ್ಣ ಏನು ಮಾಡಿದ್ನಂತೆ, ಅಲ್ಲಿಂದ ಇಲ್ಲಿಗೆ ಬರೋದ್ರೊಳಗೆ ಅವಳ ಮಗನ ವೇಷವನ್ನೇ ಹಾಕಿಬಿಟ್ಟಿದ್ದಂತೆ ಪರಮಾತ್ಮ. ಇನ್ನೊಂದು ರೂಪದಲ್ಲಿ ಯಶೋದೆ ಮನೆಯಲ್ಲಿ ನಿಂತು ನೋಡ್ತಾ ಇದ್ದಾನಂತೆ ಭಗವಂತ. ಅವಳೇ ಪೆಚ್ಚಾದ್ಲು ಒಂದು ಸರ್ತಿ, ಎಲ್ಲ ಕೃಷ್ಣ ಏನೋ ಇದು ವಿಚಿತ್ರ ಅಂತ ಅನ್ಕೊಂಡ್ಲು. ಪೆಚ್ಚಾಗಿ ವಾಪಸ್ ಹೋಗ್ತಾ ಇದ್ಲಂತೆ, ಮತ್ತೆ ತನ್ನ ಮಗನ ಎತ್ಕೊಂಡ್ಬಂದಿದ್ದೀನಿ ಅಂತ ಕರ್ಕೊಂಡು ಹೋದ್ಲಂತೆ. ದಾರಿಯಲ್ಲಿ ಹೋಗುವಾಗ ಆ ಮಗನ ವೇಷದಲ್ಲಿದ್ದವನು ಮತ್ತೆ ಕೃಷ್ಣ ತಂದೆ ವೇಷ ಹಾಕ್ಕೊಂಡಂತೆ. ಗೋಪಿ ಅಂತ ಕರೆದ ಒಂದು ಸರ್ತಿ. ಕೃಷ್ಣನನ್ನು ನೋಡಿ ಕೇಳಿದ್ಲು, ಎಲ್ಲಾ ಕೃಷ್ಣ ಯಾಕೋ ಮೋಸ ಮಾಡಿದೆ ನನಗೆ ಅಂತ ಕೇಳಿದರೆ ಕೃಷ್ಣ ಜೋರು ಮಾಡಿ ಹೇಳಿದ್ನಂತೆ ಭಗವಂತ, ನೋಡು ಗೋಪಿ, ಈಗ ನಾನು ಸಿಗಾಕ್ಕೊಂಡೆ ಅಂತ ಹೇಳಿಬಿಟ್ಟು ನನ್ನನ್ನು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೀನಿ ನೀನು. ಅದಕ್ಕೆ ನಾನೇನು ಮಾಡಿದ್ದೀನಿ, ನಿನ್ನ ಮಗನ ವೇಷ ಹಾಕಿದ್ದೀನಿ. ಇದೇ ರೀತಿ ನಾನು ಬೆಣ್ಣೆ ಕಳ್ಳತನ ಮಾಡಲಿಕ್ಕೆ ಮತ್ತೆ ಸಿಗಾಕ್ಕೊಂಡ ಹೀಗೆ ನಮ್ಮ ಅಮ್ಮನ ಹತ್ರ ಕರ್ಕೊಂಬಂದರೆ ಈ ಸರ್ತಿ ನಿನ್ನ ಮಗನ ವೇಷ ಅಲ್ಲ, ನಿನ್ನ ಗಂಡನ ವೇಷ ಹಾಕಿಬಿಡ್ತೀನಿ ಹುಷಾರ್ ಅಂತಂದಂತ ಒಂದು ಸರ್ತಿ ಕೃಷ್ಣ ಪರಮಾತ್ಮ. ಹೀಗೆ ಭಗವಂತ ಅವನ ಮಾತಿನಲ್ಲಿ, ಅವನ ಲೀಲೆಗಳಲ್ಲಿ ಎಲ್ಲರ ಮನಸ್ಸನ್ನು ಕೂಡ ಆಕರ್ಷಣೆ ಮಾಡ್ತಾ ಇದ್ದಂತೆ ಪರಮಾತ್ಮ. ಇಂಥ ಬಾಲಲೀಲೆಗಳು ಅನೇಕ ಲೀಲೆಗಳಿದ್ದಾವೆ. ಹೀಗೆ ಕೃಷ್ಣನ ಲೀಲೆಗಳನ್ನು ಮತ್ತೆ ಮುಂದಿನ ಭಾಗದಲ್ಲೂ ಕೂಡ ಸೇರಿದಾಗ ಅದನ್ನು ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಭಾಗವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಮಂಗಳವಾಗಲಿ.